ವಕೀಲರು ಬ್ಲ್ಯಾಕ್ ಕೋಟ್ ಮತ್ತು ವೈಟ್ ಶರ್ಟ್ ಮತ್ತು ಒಂದು ಬ್ಯಾಂಡ್ ಅನ್ನು ಧರಿಸುತ್ತಾರೆ ಏಕೆ? ಸೊ ಕಾನೂನಾತ್ಮಕ ರೀತಿಯಲ್ಲಿ ಹೇಳುವುದಾದರೆ ಭಾರತೀಯ ವಕೀಲರ ಅಧಿನಿಯಮ 1961ರ ಅಡಿಯಲ್ಲಿ ಇಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಕೆಲವು ನಿಯಮ ಮಾಡುವ ಅಧಿಕಾರವನ್ನು ನೀಡಿದೆ. ಆ ಅಧಿಕಾರದ ಅಡಿಯಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ರೂಲ್ ನಂಬರ್ 11ರಿಂದ 13ರಲ್ಲಿ ವಕೀಲರ ಡ್ರೆಸ್ ಕೋಡ್ ಬಗ್ಗೆ ವಿವರಿಸಲಾಗಿದೆ. ಸೊ ಅದೇ ರೂಲಿನ ಅನ್ವಯ ಇವತ್ತು ವಕೀಲರು ಬ್ಲ್ಯಾಕು ಮತ್ತು ವೈಟು ಮತ್ತು ಬ್ಯಾಂಡನ್ನು ಉಪಯೋಗ ಮಾಡುತ್ತಾರೆ. ಹಾಗಾದರೆ ಈ ಒಂದು ಎರಡು ಬಣ್ಣದ ಸಾಂಕೇತಿಕ ಅರ್ಥ ಏನು ಅಂತ ಹೇಳಬೇಕಾದರೆ, ಬ್ಲ್ಯಾಕು ಅಥವಾ ಕಪ್ಪು ಬಣ್ಣದ ಬಗ್ಗೆ ಹೇಳುವುದಾದರೆ ಕಪ್ಪು ಕೋಟ್ ಅಥವಾ ಕಪ್ಪು ಗೌನು, ಈ ಕಪ್ಪು ಬಣ್ಣವು ಅಧಿಕಾರ, ಗೌರವ ಮತ್ತು ಘನತೆಯ ಸಂಕೇತವಾಗಿದೆ. ಅಷ್ಟೇ ಅಲ್ಲದೆ ಇದು ಶಿಸ್ತು, ಗಂಭೀರತೆ ಮತ್ತು ವೃತ್ತಿಪರತೆಯನ್ನು ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಕಪ್ಪು ಬಣ್ಣವು ಪಕ್ಷಪಾತರಹಿತ ನ್ಯಾಯವನ್ನು ಒದಗಿಸುತ್ತದೆ ಎಂದು ಕೂಡ ಸೂಚಿಸುತ್ತದೆ. ಹಾಗಾದರೆ ಬಿಳಿ ಶರ್ಟ್ ಅಥವಾ ಬಿಳಿ ಅಂಗಿಯ ಏನು ಅರ್ಥ ಎಂದು ಹೇಳಬೇಕಾದರೆ, ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಸತ್ಯದ ಸಂಕೇತವಾಗಿದೆ. ಇದು ವಕೀಲರ ಪ್ರಾಮಾಣಿಕತೆ ಮತ್ತು ನ್ಯಾಯನಿಷ್ಠೆಯನ್ನು ತೋರಿಸುತ್ತದೆ. ಅದೇ ರೀತಿಯಲ್ಲಿ ಬಿಳಿ ಬ್ಯಾಂಡ್ಗಳು, ಈ ಎರಡೂ ಬಿಳಿ ಪಟ್ಟಿಗಳು ವಕೀಲರ ಎರಡು ಪ್ರಮುಖ ಕರ್ತವ್ಯಗಳನ್ನು ಸೂಚಿಸುತ್ತದೆ ಎಂದು ಹೇಳಬಹುದು. ಮೊದಲನೆಯದು ಸತ್ಯ ಮತ್ತು ನ್ಯಾಯದ ಪರಿಪಾಲನೆಯ ಕರ್ತವ್ಯಗಳನ್ನು ಅಂತೂ ಹೇಳಬಹುದು. ಸೊ ಈ ರೀತಿಯಲ್ಲಿ ಕಪ್ಪು ಮತ್ತು ಬಿಳಿ ಬಣ್ಣಗಳ ಸಂಯೋಜನೆಯ ಬಗ್ಗೆ ಹೇಳುವುದಾದರೆ, ಈ ಎರಡು ಬಣ್ಣಗಳು ನ್ಯಾಯ ಮತ್ತು ಸತ್ಯದ ಸಮತೋಲನವನ್ನು ತೋರಿಸುತ್ತವೆ. ಹಾಗಾಗಿ ಈ ಕಪ್ಪು ಕಾನೂನಿನ ಅಧಿಕಾರ ಸೂಚಿಸಿದರೆ, ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿ ಮತ್ತು ಸತ್ಯದ ಸಂಕೇತವಾಗಿದೆ ಎಂದು ಇಲ್ಲಿ ಹೇಳಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.